ಟ್ರಿನಿಟಿ ಹಾಲ್ ಹುಬ್ಬಳ್ಳಿ ರಸ್ತೆ ಮುಡಗೋಡದಲ್ಲಿ ಗುರು ಹಿರಿಯರ ಸಮಕ್ಷಮದಲ್ಲಿ ನೆರವೇರಿದ್ದು ಇರುತ್ತದೆ ಅಂಥೇಳಿ ವಿವಾಹ ನೋಂದಣಾಧಿಕಾರಿಗಳಿಗೆ ಪ್ರತಿಯನ್ನು ನೀಡಿರುತ್ತಾರೆ. ಬಟ್ ಅಲ್ಲಿ ಅವ್ರು ಯಾವುದೇ ರೀತಿಯಾದಂಥ ಮದುವೆನೇ ಆಗಿಲ್ಲ ಅಲ್ಲಿ. ಬಟ್ ಆದರೂ ಕೂಡ ಅದಕ್ಕೆ ಮದುವೆ ಆಗಿದ್ದರೆ ಅದಕ್ಕೆ ವಿವಾಹ ಪ್ರತಿಯನ್ನು ಹಚ್ಚಬೇಕು, ಕಾರ್ಡ್, ಮದುವೆ ಮ್ಯಾರೇಜ್ ಕಾರ್ಡ್, ಅದನ್ನು ಕೂಡ ಅವ್ರೇನು ಹಚ್ಚಿಲ್ಲ ಅದಕ್ಕೆ. ಆಮೇಲೆ ಆನ್ಲೈನ್ನಲ್ಲಿ ಹಾಕಿದ್ರೆ ಅದು ರಿಜೆಕ್ಟ್ ಆಗಿದೆ. ರಿಜೆಕ್ಟ್ ಆದಮೇಲೆ ಇವ್ರೇನು ಮಾಡಿದ್ದಾರೆ, ಆಫ್ಲೈನಲ್ಲಿ ತೊಗೊಂಡ್ಬಿಟ್ಟು ಪ್ರೊಸೆಸ್ ಮಾಡಿದ್ದಾರೆ. ಬಟ್ ಆ್ಯಸ್ ಪರ್ ದ ರೂಲ್ಸ್ ಪ್ರಕಾರ ಅವರು ಮಾಡಿದರೂ ಕೂಡ ಅದು ಮಾಡಲಿಕ್ಕೆ ಬರೋಂಗಿಲ್ಲ. ಯಾಕಂದರೆ ಅವನ ಜಿಲ್ಲೆಯಲ್ಲಿ ವಾಸನೆ ಇಲ್ಲ. ಆದರೂ ಕೂಡ ಇವರು ಅದನ್ನು ಮ್ಯಾರೇಜ್ ಕಾರ್ಡನ್ನು ಇಶ್ಯೂ ಮಾಡಿದ್ದಾರೆ, ಮ್ಯಾರೇಜ್ ಸರ್ಟಿಫಿಕೇಟನ್ನು ಸಬ್ ರಿಜಿಸ್ಟರ್ ಅವರು. ನೋಟಿಸ್ ನೀಡುವ ದಿನದಂದು ಹುಡುಗ ಹುಡುಗಿ ಮತ್ತು ಯಾರು ಇದಕ್ಕೆ ಸಾಕ್ಷಿದಾರರು ಇರ್ತಾರಲ್ಲ ಅವ್ರು ಇರಬೇಕಂತಿದೆ. ಬಟ್ ಇದರಲ್ಲಿ ಅವ್ರು ಯಾರೂ ಕೂಡ ಇಲ್ಲ. ಅದರಲ್ಲಿ ಸಾಕ್ಷಿದಾರ ಸೈನೇ ಬೇರೆ ಇದೆ, ರಿಜಿಸ್ಟರ್ ಮ್ಯಾರೇಜ್ ಸರ್ಟಿಫಿಕೇಟಲ್ಲಿ ಇರೋ ಸೈನೇ ಬೇರೆ ಇದೆ. ಒಂದು ನಿಮಿಷ ಹೇಳ್ತೀನಿ ಕೊಡ್ತೀನಿ. ಅಲ್ಲ, ಇವ್ರು ಯಾವುದೇ ರೀತಿಯಾದಂಥ ಮೂಲ ಅದಕ್ಕೆ ದಾಖಲೆಗಳು ಏನು ಬೇಕಾಗಿತ್ತಲ್ಲ ಅದು ಯಾವುದೂ ಇವ್ರೇನು ಕೊಡಲಾರ್ದಾದ ಮ್ಯಾರೇಜ್ ಆಗಿದ್ದಾರೆ. ಇದು ಕಾನೂನು ಬಾಹಿರ ಐತಿದೆ. ಅವರೆಲ್ಲರ ಮೇಲೆ ಕಾನೂನು ರೀತಿಯನ್ನು ಕ್ರಮ ಜರುಗಿಸ್ಬೇಕು, ಕೂಡಲೇ ಅವ್ರನ್ನೆಲ್ಲರನ್ನು ಬಂಧಿಸ್ಬೇಕಂತೇಳಿ ನಾನು ಕೇಳ್ಕೊತೀನಿ. ಅಲ್ಲ, ನಮ್ಮ ಕಡೆ ತಪ್ಪಿದೆ ಅಂತ ಎಲ್ಲ ದಾಖಲಾತಿ ಇದೆಯಲ್ಲ, ಅದರಲ್ಲಿ ನ್ಯಾಯಾಲಯಕ್ಕೂ ಹೋಗ್ತೇವೆ ಇದಕ್ಕೆ ನಾವು. ಅದೇ ನಮ್ಮ ಸ್ಟೆಪ್ ಅಂದರೆ ಇವಾಗ ಅದು ಕಾನೂನು ಬಾಹಿರವಾಗಿ ಮ್ಯಾರೇಜ್ ಸರ್ಟಿಫಿಕೇಟನ್ನು ರಿಜಿಸ್ಟರ್ ಮಾಡಿಬಿಟ್ಟಿದ್ದಾರೆ. ಮಾಡಬಾರ್ದಿತ್ತು, ಅದರಲ್ಲಿ ತಪ್ಪಿದೆ. ಸಬ್ ರಿಜಿಸ್ಟರ್ ಮತ್ತು ಅದರ ಕಚೇರಿಯಲ್ಲಿ ಕೆಲಸ ಮಾಡೋದ್ರ ಸಿಬ್ಬಂದಿಗಳು ಮತ್ತು ಯಾರು ಸಾಕ್ಷಿದಾರಿದ್ದಾರೆ ಮತ್ತು ಅವ್ರ ಮುಖಳಪ್ಪನ ಮೇಲೆ ನಾವು ಕೇಸನ್ನು ದಾಖಲೆ ಮಾಡಿದ್ವಿ. ಅವ್ರು ಇಷ್ಟರನ್ನು ಈ ಕೂಡಲೇ ಬಂಧನ ಮಾಡಬೇಕಂತೇಳಿ ಕೇಳ್ಕೊತೀವಿ. ಆಮೇಲೆ ತತ್ಕ್ಷಣದಿಂದ ಅದನ್ನು ಮ್ಯಾರೇಜ್ ಸರ್ಟಿಫಿಕೇಟನ್ನು ರದ್ದು ಮಾಡಬೇಕು, ವಿವಾಹ ರದ್ದಾಗಬೇಕದು.